ನಾರಾಯಣಂ ಗುಣೈಸ್ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋರ್ಮಜಿಜ್ಞಾಸ ಓಂ ನಹಿ ಸಹ ಆಯ್ತಾ. ನ ಪ್ರತೀಕ ನಹಿ ಸಹ ಆಯಿತು. ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಆಯಿತು. ಸರ್ವಥಾ ಕಾರ್ಯೈವ ಪರಮೇಶ್ವರ ಏನೋ ಹಾಂ ಆಯ್ತಲ್ಲ. ಆದಿತ್ಯಾದ ಮತ ಎಷ್ಟು ಹೋಯ್ತು. ಆಸೀನ ಸಂಭವ ಯಾವಾಗ ಯಾರ ಏನೇ ಏನೇ ಮಾಡ್ಬೇಕಾದ್ರೆ ಕೂಡ ಏನು ಮಾಡ್ಬೇಕು ಯಾವಾಗಲೂ ಕುತ್ಕೊಂಡು ಸಂಭವ ಕುತ್ಕೊಂಡು ಮಾಡೋ ಕೆಲಸ ಮಾಡ್ತಾನೆ. ನಾವು ಬೇರೆ ನಿಂತ್ಕೊಂಡು ಎಷ್ಟೊತ್ತು ಮಾಡ್ತಾನೆ, ಎಷ್ಟು ಸುಮ್ಮನೆ ನಿಲ್ಲಕ್ಕೂ ಆಗಲ್ಲ. ಕೆಲಸ ಮಾಡೋದು ಬೇಡ, ಒಂದು ಸ್ಟೇಜಿಗೆ ಸಾಕಾಗ್ಬಿಡೋದು. ಆದರೆ ಹೆಚ್ಚು ಕೂಡಲೇ ಮರಿಕೊಂಡ್ಬಿಡ್ಬೋದು ನಿಜ, ಹೆಚ್ಚು ವಾಸಿನೇ, ಬಟ್ ಎಚ್ಚರ ಇರೋದಿಲ್ಲ, ಅದು ಪ್ರಾಬ್ಲಮ್. ಆದ್ದರಿಂದ ಬೆಸ್ಟ್ ಅಂದರೆ ಶಯಾಸನೇ, ಆದರೆ ಕೆಲಸ ಆಗಲ್ಲ. ಅದರಿಂದ ನೆಕ್ಸ್ಟ್ ಆಲ್ಟರ್ನೇಟಿವ್ ಯಾವುದೀಗ ಆಸೀನ. ಆದ್ದರಿಂದ ಕುತ್ಕೊಂಡು ಮಾಡಬೇಕು. ಸ್ನಾನ ಸಂಧ್ಯೆ ಕೆಲವೆಲ್ಲ ಪೂಜೆ ಇವೆಲ್ಲ ಅಧ್ಯಯನ ಊಟ ಎಲ್ಲ ಹೇಗೆ ಮಾಡಬೇಕು ಅದು ಹೋಯ್ತು. ಟೇಬಲ್ ಮೇಲೆ ಕುತ್ಕೊಂಡೇ ಹೋಯ್ತು. ಕುತ್ಕೊಂಡಾಗ ಅರ್ಧ ಕೂತಾಗ ಲೆಕ್ಕ. ಅದು ಟೇಬಲ್ ಮೇದ್ರಲ್ಲಿ ಏನು ಮಾಡ್ತಾರೆ ಅಂದರೆ ಆ ಪೂರ್ತಿ ಕೊಡೋಕ್ಕೆ ಬರೋಲ್ಲ, ಅರ್ಧ ಕೂತಾಗ ಲೆಕ್ಕ. ಅದಕ್ಕೆ ಆರೋಗ್ಯ ಕೆಡತ ಶುರುವಾಗುತ್ತೆ. ಪೂರ್ತಿ ಸ್ಮೂತಾಗಿ ಮೂವ್ ಆಗಬೇಕಾದ್ರೆ ಗೊತ್ತಾಯ್ತು. ಹೀಗೆ ಕೂತಿದ್ರೆ ಇಡೀ ದೇಹಕ್ಕೆ ಮುಟ್ಟುತ್ತೆ, ಇಲ್ಲ ಡಿಸ್ಟರ್ಬ್ ಆಗುತ್ತೆ ಹೋಗೋದಕ್ಕೆ. ಹೀಗೆ ತಿನ್ಬೇಕಲ್ಲ ಅವನು, ಹೀಗೆ ತಿನ್ನೋದು ಬೇರೆ, ಹೀಗೆ ತಿನ್ಬೇಕು ಅವನು. ಅವಾಗ ಏನಾಗ್ತಾ ಹೋಗುತ್ತದು, ಇದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಸ್ಟ್ರೇಟ್ ಹೋಗೋದಕ್ಕೆ ಸ್ವಲ್ಪ ಕರು ತೊಗೊಂಡ್ರೆ ಏನಾಗುತ್ತಾಗ ಟಿವೇಟ್ ಆಗುತ್ತೆ, ಫ್ಯೂಯಲ್ ಖರ್ಚಾಗುತ್ತೆ, ಇದು ಖರ್ಚಾಗುತ್ತೆ, ಎಲ್ಲ ಖರ್ಚು, ಸ್ಪೀಡು ಕಟ್ಟಾಗುತ್ತೆ. ತಿಳಿತಾ? ಅದಕ್ಕೆ ಸರಿಯಾಗಿ ಹೀಗಿದ್ದು ಬಿಟ್ಟರೆ ಎಲ್ಲ ಇದಕ್ಕೂ ನೀಟಾಗಿ ಸಪ್ಲೈ ಆಗುತ್ತೆ. ಗೊತ್ತಾಯ್ತಾ? ಇಲ್ಲ ಹೋದ್ರೆ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಬರೋದ್ರಿಂದ ಆರೋಗ್ಯ ಕೆಡಕ್ಕೆ ಶುರುವಾಗುತ್ತೆ. ಹಾಂ, ಬೆನ್ಯಾಗ ಭದ್ರ ಮಾಡಬೇಕು, ಸ್ಟ್ರೈಟಾಗಿ ಕೊಡಬೇಕು. ನಾವು ಬೆನ್ನೆ ಭಾರ ಹಾಕೋದಲ್ಲ, ಮೂಲಾಧಾರ ಹೀಗೆ ಕೊಡಬೇಕು. ಬೆನ್ನಿಗೂ ಅದಕ್ಕೆ ಸಂಬಂಧ ಆಯಿತು. ಅದಕ್ಕೆ ಸಪೋರ್ಟ್ ಅದು ಕೊಡೋದು. ಅದು ಸಪೋರ್ಟ್ ಇರೋದು ಕೆಳಗೆ ಎಲ್ಲೂ ಕೂಡ ಫೌಂಡೇಶನ್ ಇದು. ಮೂಲಾಧಾರ ಅಂದರೆ ಫೌಂಡೇಶನ್ ಅಂತ. ಹಾಂ, ಅದೇ ಸಪೋರ್ಟ್ ಕೊಡಬಾರ್ದು. ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಇದಕ್ಕೂ ಒಳ್ಳೆಯದಲ್ಲ. ಹಾಂ 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 ಹೋಗ್ತಾರೆ, ಆದರೆ ಬೀಳುತ್ತೆ, ಅದು ಇನ್ನೊಂದು ಕಡೆ ಬೀಳುತ್ತೆ. ಅದೇನು ಎಲ್ಲ ಹೇಳ್ಕೊಂಡು ಓಡಾಡ್ತಿರ್ತಾರೆ, ಅದು ಮೂವ್ ಆಗ್ತಿರುತ್ತಲ್ಲ ಕಡೆ. ಅದು ನೋಡ್ಲಿಕ್ಕೆ ಅದಿಲ್ಲಕ್ಕಾಗದೆ, ನೋಡ್ಲಿಕ್ಕೂ ಸಾಧ್ಯ. ಆಸೀನ ಸಂಭವ. ಓಂ ಧ್ಯಾನಾಚ್ಚ ಓಂ ಸ್ಮರಣೋಪಾಸನಂಚೈವ. ಎಷ್ಟು ಅಂದರೆ ಇಲ್ಲಿ ಆಚಾರ್ಯ ಮಾತಿನಲ್ಲಿರೋದು ಮಾತು ಭಾರಿ ಕಡಿಮೆ, ಕ್ಲಾರಿಟಿ ಇದು ಮಾತ್ರ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಧ್ಯಾನಾಚ್ಚ ಏನದು ನೋಡಿ. ಆಸೀನ ಬಂದು ಗೀತಾದಲ್ಲಿ ವಾಕ್ಯಗಳು ಬೇಕಾದ ಇಷ್ಟು ಗೀತಾಕ್ಕೆ ಸಂಬಂಧಪಟ್ಟ ವಾಕ್ಯಗಳೇ ಸರಿಯಾಗಿ ಒತ್ತು ಹೋಗಿಬಿಟ್ರೆ ಗೀತಾ 6ನೇ ಅಧ್ಯಾಯದ ಅನೇಕ ಅಂಶಗಳು ಧ್ಯಾನಕ್ಕೆ ಹ್ಯಾಕೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಮರಣೋಪಾಸನಂಚೈವ ಧ್ಯಾನಾತ್ಮಕ ಮಿತಿ ದ್ವಿಧ. ಉಪಾಸನೆ 2 ವಿಧ, ಸ್ಮರಣೋಪಾಸನೆ, ಧ್ಯಾನೋಪಾಸನೆ ಅಂತೀನಿ. ಸ್ಮರಣ ಅಂದರೆ ಸ್ಮರಣೋಪಾಸನೆ ಅಂದ್ರೇನು, ಸ್ಮರಣೆಯ ಮೂಲಕ ದೇವರನ್ನು ತಿಳಿಯೋದು, ಯಾವಾಗಲೂ ನಾರಾಯಣ ಕೃಷ್ಣ ಅಂತಿರೋದು. ಇನ್ನು ಧ್ಯಾನ ಮಾಡ್ತಾ ಕೊಡೋದು, 2 ಉಪಾಸನೆಯೇ. ಆದರೆ ಸ್ಮರಣಂ ಸರ್ವದಾ ಕಾರ್ಯಂ, ಸ್ಮರಣಕ್ಕೆ ಬ್ಯಾನಿಲ್ಲ. ಮಲ್ಕೊಂಡು ಓಡಾಡ್ತಾ ಏನಾರು ಮಾಡೋ ಕೂತ್ಕೋದು. ಆದರೆ ಧ್ಯಾನ ಹಾಗಲ್ಲ, ಧ್ಯಾನೋಪಾಸನ ವಾಸನೆ. ಧ್ಯಾನೋಪಾಸನೆ ಆಸನದಲ್ಲೇ ಮಾಡಬೇಕೆ ಹೊರತು ಹೇಗೆ ಮಾಡೋಂಗಿಲ್ಲ. ಇವನು ಡ್ರೈವರಿಗೆ ಇದು ಕೊಟ್ಬಿಟ್ರೆ ಪುಷ್ ಬ್ಯಾಕ್ ಸೀಟ್ ಕೊಟ್ಟರೆ ಹೇಗಿರ್ತದೆ, ಡ್ರೈವರಿಗೆ ಬದ್ದಿದ್ದು ಹೊಡೆದು ಬಿಡ್ತಾರೆ. ಆಗಲ್ಲ. ಅವನು ಎಲ್ಲ ಎಷ್ಟೇ ಕಂಫರ್ಟಬಲ್ ಇದ್ದರೂ ಕೂಡ ಅವನಿಗೆ ಮಾತ್ರ ಎತ್ತದಿರಬೇಕು, ಪುಷ್ ಬ್ಯಾಕ್ ಅವೆಲ್ಲ ಇರ್ತಾರೆ. ಅದಕ್ಕೆ ಯಾಕೆ ಅದು ಕಾನ್ಸಂಟ್ರೇಟ್ ಮಾಡೋ ಕೆಲಸ ಅದು. ಸ್ವಲ್ಪ ಈ ಕಡೆ ಆದರೂ ಹೋಗ್ಬಿಡ್ತಾನೆ. ಆದಷ್ಟು ಏನೇ ಧ್ಯಾನ ಅಂದರೆ ಹಾಗೆ ಡ್ರೈವಿಂಗ್ ಕಾನ್ಸೆಪ್ಟ್ ಇದ್ದಾಗ ಆ ಕೂತೆ ಮಾಡಬೇಕು. ಮನೆಗೆ ಡ್ರೈವ್ ಮಾಡ್ಬೇಕು, ಬಗ್ಗೆ ಮಾಡಾಗೆಲ್ಲ ಮನೆಗೆ ಮಾಡಿದ್ರೆ ಗತಿ ಏನಾಗಬೇಕು ಸಾಧ್ಯ. ಸ್ಮರಣೆ ಹಾಗಲ್ಲ, ಬೇಕಾದ್ರೆ ಮಾಡೋದು. ಅದಕ್ಕೆ ಹೇಳಿದ್ರು ಸ್ಮರಣೆ ಹರಿಸ್ಮರಣೆ ಅಂತ ಯಾತಕ್ಕೆ ಒತ್ತು ಕೊಟ್ಟರು ಅಂದರೆ ಯಾವಾಗ ಮಾಡೋಕ್ಕೆ ಬರುತ್ತಲ್ಲ ಅಂತ ಹೇಳೋದಕ್ಕೋಸ್ಕರ. ಧ್ಯಾನ ಯಾವಾಗಲೂ ಧ್ಯಾನ ಮಾಡಿ ಅಂದರೆ ಇಂಪ್ರಾಕ್ಟಿಕಬಲ್ ಆಗೋದು. ಗೊತ್ತಾಯ್ತಾ? ಆಗ್ಲಿಕ್ಕೆ ಬರ್ತಿಲ್ಲ. ಯಾವಾಗ ಸ್ಮರಣೆ ಮಾಡಿ, ಧ್ಯಾನ ಮಾಡೋಕ್ಕಾದ್ರೂ ಸ್ಮರಣೆ ಮಾಡ್ಬೋದು, ಕುತ್ಕೊಂಡು ಸ್ಮರಣೆ ಮಾಡ್ಬೋದು. ಆದರೆ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ. ಸ್ಮರಣಂ ಸರ್ವದಾ ಯೋಗ್ಯಂ ಜ್ಞಾನೋಪಯೋಗ್ಯಂ ಅವಾಗ ಮಾಡ್ಬೋದು. ನೈರಂತರ್ಯಂ ಡೆಫಿನೇಷನ್ ಕೊಡ್ತಾರೆ, ಇವೆಲ್ಲ ಎಲ್ಲೆಲ್ಲೋ ಬರೆದು ಬಿಡ್ತಾರೆ. ಧ್ಯಾನ ಅಂದರೆ ಅಂತ ಪ್ರಶ್ನೆ ಡೆಫಿನೇಷನ್ ನೆನ್ಪಿಟ್ಕೋಬೇಕು, ಒಂದೇ ವಾಕ್ಯ. ನೈರಂತರ್ಯಂ ಮನೋವೃತ್ತೇ ಧ್ಯಾನವಿತ್ಯುಚ್ಯತೆ ಬುಧೈ. ಮನೋವೃತ್ತೇ ನೈರಂತರ್ಯಂ, ನಿರಂತರತ, ಕಂಟಿನ್ಯೂನಿಟಿ. ಒಂದೇ ವಸ್ತುವಿನ ಬಗ್ಗೆ ಕಂಟಿನ್ಯೂಸ್ ಆಗಿ ಹಿಡಿದು ನೋಡ್ತಿದ್ರೆ ಧ್ಯಾನ ಅಂತ ಕರೀತಾರೆ. ಯಾರು ಅದೇ ಧ್ಯಾನ ಇವನಿಗೆ ಯಾವಾಗಲೂ ಅಂತ ಅದೇ ಮಾತಾಡ್ತಿದ್ರೆ ಅದೇ ಧ್ಯಾನ ಇವನಿಗೆ ಅಂತ ಹೇಳ್ತಾರೆ. ನೈರಂತರ್ಯ, ಇಂಟರಪ್ಟ್ ಆಗಬಾರ್ದು, ಆದರೆ ಹೋಯ್ತು.
ಆ? ಜಪ ಅಂದರೆ ಮಂತ್ರವನ್ನು ಆವೃತ್ತಿ ಮಾಡೋದು. ಇದು ಹಾಗಲ್ಲ, ಏನು ಹೇಳ್ತಾರೆ ರೂಪವನ್ನು ಚಿಂತನೆ ಮಾಡ್ತಾನೆ ಅಷ್ಟೆ, ಅದು ಧ್ಯಾನ. ಜಪ ಗಿಪ ಮಾಡ್ಬೇಕಾದ್ರೆ ಧ್ಯಾನ ಡಿಸ್ಟರ್ಬ್ ಆದಾಗ ಲೆಕ್ಕ. ಆಸೀನಸ್ಯ ಭವೇತ್ ತತ್ತು ನ ಶಯಾನಸ್ಯ ನಿದ್ರೆಯ. ಕೂತವನಿಗೆ ಸಾಧ್ಯ, ಮಲಗಿದವನಿಗೆ ಸಾಧ್ಯ ಇಲ್ಲ. ನಿದ್ರೆ ಬಂದರೂ ಅಂತೂ ನಿದ್ದೆ ಚಾನ್ಸಸ್ ಜಾಸ್ತಿ. ಅದಕ್ಕೆ ಕೂತು ನಿದ್ದೆ ಮಾಡೋಕ್ಕಿಂತ ನಿದ್ದೆ ಭಾರಿ ಮಳಿ ಬಿಡೋದು ಬಿಡ್ತಾನೆ, ಅದು ಸೇಫ್. ಅದು ಕೂಟ್ ಮಾಡಿ ಬೀಳೋ ಸ್ವಲ್ಪ ಬಿಡ್ತಾನೆ, ನಿದ್ದೆ ಮಾಡಿದ್ರೆ ಭಾರಿ ಬೀಳ್ತಾನೆ. ಆದ್ದರಿಂದ ಮಾಡಾಗಿಲ್ಲ. ಚಿತಸ್ಯ ಗಚ್ಚತೋ ವಾಪಿ ವಿಕ್ಷೇಪಶೈವ ಸಂಭವ. ಓಡಾಡ್ತಾ ಧ್ಯಾನ ಮಾಡಕ್ಕೆ ಬರುತ್ತಾ, ನಿಂತ್ಕೊಂಡು ಧ್ಯಾನ ಮಾಡಕ್ಕೆ ಬರುತ್ತಾ? ಬೀಳೋ ಚಾನ್ಸೇ ಜಾಸ್ತಿ ಇದೆ. ಸ್ಮರಣಾತ್ ಪರಮಂ ಜ್ಞೇಯಂ ಧ್ಯಾನಂ ನಾಸ್ತ್ಯತ್ರ ಸಂಶಯ. ಆದರೆ ದೊಡ್ಡದು ಧ್ಯಾನನೇ, ಸಂಶಯ ಇಲ್ಲ. ಅದಕ್ಕೇ ಅದಕ್ಕೆ ಹೆಚ್ಚು ಶ್ರಮ ಹಾಕಬೇಕು. ಯಾವುದು ದೊಡ್ಡದು ಶ್ರಮ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ಕೂತ್ಕೊಂಡೇ ಮಾಡಬೇಕು. ಇದು ಹಾಗಲ್ಲ, ಸುಲಭ ಸ್ಮರಣೆ ಮಾಡೋದು. ಮನೆಗೆ ಹೇಳ್ಬೇಕಾದ್ರೆ ಸ್ಮೃತ್ವಾ ವಿಷ್ಣು ಸಮುತ್ಥಾಯ, ಹೇಳ್ಬೇಕಾದ್ರೆ ದೇವರು ಸ್ಮರಣೆ ಮಾಡಿರ್ತಾನೆ, ಮಲಗಿದ್ದಾನೆ ಅಷ್ಟೇ ಅವನು, ಗೊತ್ತಾಯ್ತಾ? ಅದು ಸ್ಮರಣೆ ಮಾಡ್ತಾನೆ ಹೇಳ್ತಾನೆ. ಅದೇ ರೀತಿಯೇ ಸ್ಪಪೇ ಧ್ಯಾಯನ್ ಜನಾರ್ದನ, ದೇವ್ರು ಧ್ಯಾನ ಮಾಡ್ತಾನೆ ಮಲಗ್ತಾನೆ. ಆ ರೀತಿಯಲ್ಲಿ ಧ್ಯಾನ ಸ್ಮರಣೆ ಅಂತಲೇ ಅರ್ಥ. ಧ್ಯಾನ ಅಂತ ಜಾತಕ್ಕೆ ಹೇಳಿದ್ರು ಅಂದರೆ ಆದಷ್ಟು ಪ್ರಾಜ್ಞನ ಚಿಂತನೆ ಮಾಡಿ ಎಂಬ ದೃಷ್ಟಿಯಿಂದ ಧ್ಯಾನ ಪದ. ವಿಷ್ಣು ಸ್ಮೃತ್ವ ಹೇಳೋದು, ಧ್ಯಾನ ಮಾಡ್ತಾ ಮಲಗೋದು. ಅದು ನಿದ್ದೆ ಬರೋದು, ಧ್ಯಾನ ಮಾಡಿಬಿಟ್ರೆ ಬೇಗ ನಿದ್ದೆ ಬಂದ್ಬಿಡೋದು. ಓದಿದ್ರೆ ಬರುತ್ತೆ ಕೆಲವರಿಗೆ, ಪುಸ್ತಕ ಹಿಡ್ಕೊಂಡ್ರೆ ಬರುತ್ತೆ, ಪುಸ್ತಕ ಓಡಿದ್ರು ಬರೋರು ಇರ್ತಾರೆ. ಅದೆಲ್ಲ ಬೇರೆ ಬೇರೆ. ಸಂಭವ ಸ್ಮರಣಾತ್ ಪರಮಂ ಜ್ಞೇಯಂ ಧ್ಯಾನಂ ನಾಸ್ತ್ಯತ್ರ ಸಂಶಯ. ಅಂದರೆ ಧ್ಯಾನಕ್ಕೆ ಟ್ರೈ ಮಾಡಿ, ಸ್ಮರಣೆ ಯಾವಾಗಲೂ ಮಾಡಿ. ಧ್ಯಾನಕ್ಕೆ ವಿಶಿಷ್ಟತೆಯಿಂದ ಕಡಿಮೆ ಮಾಡಬೇಡಿ, ಜಾಸ್ತಿ ಮಾಡಿ. ಬಟ್ ಯಾವಾಗಲೂ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಸ್ಮರಣೆ ಯಾವಾಗಲೂ ಮಾಡಿ. ಇತಿ ನಾರಾಯಣ ತಂತ್ರೆ ಅಥೋ ಧ್ಯಾನತ್ವಾಚ್ಯ. ಅದರಿಂದ ಧ್ಯಾನ ಬೇಕು ಅಂತ ಹೇಳೋದು. ಧ್ಯಾನಾಚ್ಯ ಶಬ್ದಕ್ಕೆ ಧ್ಯಾನತ್ವಾಚ್ಯ ಅಂತ ಸೇರಿಸ್ಕೊಂಡು ಓದಬೇಕಲ್ಲ. ಅವಾಗ ಏನಾಗುತ್ತೆ? ಆಸೇನ ಸಂಭವ, ಧ್ಯಾನದ ಕಾರ್ಯವಾದಾಗ ಕೂತ್ಕೊಂಡೇ ಮಾಡಬೇಕು ಅಂತ ಅನ್ವಯ. ಓಂ ಅಚಲತ್ವಂಚಾಪೇಕ್ಷ. ಇನ್ನೊಂದು ಕಾರಣ ಇದೆ. ಒಂದು ಕಾರಣ ಏನು? ಮನೋವೃತ್ತಿಗೆ ಸಾಧನ ಆಗೋದು ಒಂದು ಕಾರಣ. ಅಚಲತ್ವಂಚಾಪೇಕ್ಷ, ಅಚಲತ್ವ. ಇವಾಗ ತುಂಬ ನಿಂತರ ಕಾಲು ಚೇಂಜ್ ಮಾಡ್ತಾ ಬರ್ತಾನಾಗ್ಲೇ. ಆದರೆ ಅದಕ್ಕೆ ಜಾಸ್ತಿ ಹೊತ್ತು ಕೂಡ್ಲಕ್ಕೆ ಬರೋದು. ಯಾವುದೇ ಮಾಡೋದಕ್ಕಿಂತ ಹೆಚ್ಚು ಚಾನ್ಸ್ ಇರೋದು ಯಾವುದಕ್ಕೆ? ಕೊಡೋದಕ್ಕೆ. ಅಚಲತ್ವಂಚ ಅಪೇಕ್ಷ. ಅಚಲತ್ವಂ ಅಂದ್ರೇನು? ಚಲನೆ ಇಲ್ಲದಿರುವ ಸ್ಟಡಿನೆಸ್ ಬರೋದು ಕೂಡ ಆಸನದಲ್ಲಿ ಮಾತ್ರ ಬರೋದು. ಅಚಲಂತೆ ಶರೀರಂ ಅಲ್ಲ, ಮನಸ್ಸು ಅಚಲ ಆಗಬೇಕಾದ್ರೆ ದೇಹಕ್ಕೆ ಅಚಲ ಆಗಬೇಕು ಅಂತ ಇವ್ರ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ದೇಹ ಇವತ್ತು ನೀವು ಕೊಡದಲ್ಲಿ ನೀರು ಅಲ್ಲಾಡ್ತಾ ಇದೆ, ನೀವು ನೀರು ನಿಲ್ಲಿಸಬಾರ್ದು. ಕೊಡ ಸರಿ ಮಾಡಿಬಿಟ್ರೆ ಏನಾಗುತ್ತದು? ಸ್ಟಿಲ್ ಆಗುತ್ತೆ. ಮನಸ್ಸು, ದೇಹ ಕೊಡ, ಮನಸ್ಸು ಎಂಬುದು ನೀರಿದ್ದಾಗೆ. ಮನಸ್ಸು ಚಂಚಲ ಆಗದೆ ಇರ್ಬೇಕಾದ್ರೆ ಏನು ಮಾಡಬೇಕಾಗ? ದೇಹ ಚಂಚಲ ಆಗಬಾರ್ದು. ದೇಹ ಮೂವ್ ಆದರೆ ಮನಸ್ಸು ಮೂವ್ ಆಗಿಬಿಡೋದು, ಡಿಸ್ಟರ್ಬೆನ್ಸ್ ಬರೋದು. ಆದ್ದರಿಂದಾಗಿಯೇ ಅಚಲತ್ವಂಚ ಅಪೇಕ್ಷ ಅಲ್ಲಿ ಬಂದಿದೆ ಭಾಗ. ಶುಚೋ ದೇಶೇ ಪ್ರತಿಷ್ಠಾಪ್ಯ ಸ್ಥಿರವಾಸನಮಾತ್ಮನ. ಸ್ಥಿರ ಅಂದ್ರೇನು? ಅಚಲ, ಇಲ್ಲದವ್ರು ಮಾಡಕ್ಕೆ ಬರೋದಿಲ್ಲ ಅಂತ. ಹೌದೌದು, ಡಿಸ್ಟರ್ಬ್ ಆಗೋದು. ಎಲ್ಲೆಲ್ಲ ಡಿಸ್ಟರ್ಬ್ ಅಷ್ಟೇ ಆದರೆ ಸಾಕು, ಬೇರೆ ಕಡೆ ಹೋಗಬೇಕಾಗಿಲ್ಲ. ಡಿಸ್ಟರ್ಬ್ ಆಗಿಬಿಟ್ರೆ ಮುಗಿತು. ಭಾರಿ ಆ್ಯಕ್ಟಿವ್ ಆಗೋದು ಆಗ್ಲೇ ವರ್ಲ್ಡ್ ಟೂರ್ ಮಾಡಿಬಿಡುತ್ತೆ. ವರ್ಲ್ಡ್ ಟೂರ್ ಮಾಡಿಬಿಡುತ್ತೆ, ಅದು ಬೇಡ. ವರ್ಲ್ಡ್ ಟೂರ್ ಮಾಡದೇ ಇರಬೇಕಾದ್ರೆ ಫಸ್ಟ್ ಕುತ್ಕೊಳ್ಳಿ. ಒಂದು ಸ್ಟೆಪ್ ಬಂತೀವಿ. ಎಲ್ಲೇ ಸ್ಟೇಜ್ ಧ್ಯೇಯ ವಸ್ತು ಗೊತ್ತಿರಬೇಕು ಫಸ್ಟು. ಎಲ್ಲರೂ ಇಚ್ಛಕ್ಕೆ ಹೋಗಿ ಫಸ್ಟ್ ಎಲ್ಲಿಗೆ ಅಂತ ಕೇಳ್ತಾರೆ. ಹಾಗೆಲ್ಲ ಕೇಳಬಾರ್ದಪ್ಪ ಅಂದರೆ ನೀವು ಹತ್ತು ಬಿಟ್ಟು ಬಿಡ್ತಾರೆ. ಎಲ್ಲಿಗೆ ಆ ಗುರಿ ಇರಬೇಕು, ಸ್ಥಿರತ್ವ ಇರಬೇಕು, ಆ ಮನಸ್ಸು ಕನೆಕ್ಟ್ ಆಗಬೇಕಲ್ಲ, ಆಗ ಧ್ಯಾನ ಇವ್ರಿಗೆ ತುಂಬ ಜನ ಧ್ಯಾನ ಮಾಡೋ ಚಾನ್ಸೇ ಇಲ್ಲ. ಈ ವಿಷಯ ಏನು ಧ್ಯೇಯ ಗೊತ್ತಿಲ್ಲ ಅವ್ರಿಗೆ. ಫಸ್ಟ್ ಏನು ಧ್ಯಾನ ಮಾಡಬೇಕು ಫಸ್ಟ್ ಅವರು? ಅದು ಕೂಡ್ತಾರೆ, ನಿದ್ದೆ ಬಂದುಬಿಡುತ್ತೆ ಫಸ್ಟ್. ಅದನ್ನು ಧ್ಯಾನ ತಿಳ್ಕೊಂಡ್ಬಿಡ್ತಾರೆ. ಬೇಕಾದ್ರೆ ಭಾರಿ ಗಡಿಕೆ ಹೊಡಿತಿದ್ರೆ ಜಪ ಬರ್ತಿದೆ ಅಂತ ತಿಳ್ಕೊಬೇಕು. ಅದೇನಂದರೆ ನೀವು ಪಾಪ ಅವ್ರಿಗೂ ಗೊತ್ತಿರೋದಲ್ಲ, ಇವ್ರಿಗೂ ಗೊತ್ತಿಲ್ಲ. ಕಾನ್ಸಂಟ್ರೇಷನ್ ಮಾಡೋದು ಪದ್ಧತಿ ಅಷ್ಟೇ, ಅದು ವೇಸ್ಟ್ ಅಲ್ಲ. ಬಟ್ ಫೈನ ಅದೇ ಅಲ್ಲ, ಅಲ್ಟಿಮೇಟ್ ಅಲ್ಲ. ಗೊತ್ತಿರಬೇಕು. ಅಲ್ಟಿಮೇಟ್ ಅಂದರೆ ಧ್ಯೇಯ ವಸ್ತು ಗೊತ್ತಿರಬೇಕು. ಸುಮ್ಮನೆ ಹೋಗಪ್ಪ ಯೋಚನೆ ಮಾಡಿ ಅಲ್ಲಿವರೆಗೆ ಹೋಗೋದು, ಅವಾಗ ಹೋಗ್ತಾನೆ ಬೇಕಾದ್ರೆ. ಲಾಂಗ್ ಒಂದು ಟರ್ನಿಂಗ್ ಬರೋಕ್ಕಿಂತ ಮುಂಚೆ ಹೇಳ್ತಾನೆ, ಮುಂದೆ ಹೋಗಿ ಹೇಳ್ತೀನಿ ಅಂತ ಕೇಳ್ತಾನೆ. ಏನು ಹೇಳಿದವ್ರು ಹೇಗೆ ಹೋಗ್ತಾನೋ ಅವನು? ಸ್ವಲ್ಪ ಹೊತ್ತಾರು ಗೊತ್ತಿರಬೇಕು. ಇದೆಲ್ಲ ಏನಿದು ಓದೋದೆಲ್ಲ ಯಾಕೆ ಒಳ್ಳೆಯದು ಗೊತ್ತಾ ನಿಮಗೆ? ಯಾವುದೇ ವಾಕಿಂಗು ಎಲ್ಲದಕ್ಕಿಂತ ಕೂಡ ಓದೋದಕ್ಕಿರೋ ಸ್ಟ್ರೆಂತ್ ಭಾರಿ ಜಾಸ್ತಿ. ಋಷಿಗಳೆಲ್ಲ ವಾಕ್ ಮಾಡಿದವ್ರು ಯಾರು ಅಲ್ಲ, ಅವರು ವಾಕು ಜಾಗಿಂಗ್ ಮಾಡಿದವರಲ್ಲ. ಅವ್ರು ಧ್ಯಾನ ಮಾಡ್ತಾರೆ, ಅದು ಒಳಗೆ ಆ್ಯಕ್ಟಿವ್ ಆಗುತ್ತೆ. ಒಳಗೆ ಆ್ಯಕ್ಟಿವ್ ಆದರೆ ಎಂಟೈರ್ ಬಾಡಿ ಆ್ಯಕ್ಟಿವೇಟ್ ಆಗುತ್ತೆ.
ಗೊತ್ತಾಯ್ತಾ? ಓದೋದು ಸಿಕ್ಕಾಬಟ್ಟಿ ಆ್ಯಕ್ಟಿವೇಟ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ಇನ್ನೂ ಜಾಸ್ತಿ ಮಾಡೋದು. ಅದು ಅವಾಗ ಏನು ಮೂಮೆಂಟ್ ಬೇಕಾಗೋದಿಲ್ಲ. ಇದು ಇವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂದರೆ ಹೇಳೋ ಚಾನ್ಸ್ ಇಲ್ಲ ಅವರು. ಇದೆಲ್ಲ ಆ್ಯಕ್ಚುರಲ್ ವ್ಯಾಯಾಮ, ರಿಯಲ್ ವ್ಯಾಯಾಮ. ಮತ್ತು ಇದರಲ್ಲಿ ಯಾವ ರಿಸ್ಕ್ ಇಲ್ಲ. ಅದರಲ್ಲಿ ಜಾಗಿಂಗ್ ಮಾಡ್ತಾ ಸತ್ತವ್ರಲ್ಲಿ ಏನಾಗಿದ್ದಾರೆ, ವಾಕಿಂಗ್ ಮಾಡ್ತಾ ಸತ್ತವ್ರಿಲ್ವೇನು, ಧ್ಯಾನ ಮಾಡ್ತಾ ಸತ್ತಿಲ್ಲ, ಧ್ಯಾನ ಮಾಡಿದವರೇ ಇಲ್ಲ. ಅದರಿಂದ ಸಾಯಕ್ಕೂ ಯಾವುದಕ್ಕೂ ಸಾಯ್ತಾರೆ. ಮಾಡೋರು ನಮಗೆ ಕಾಣಿಸೋದಿಲ್ಲ, ಭಾಳ ಗೊತ್ತವ್ರು ಅಲ್ಲ, ಗುಪ್ತವಾಗಿರುತ್ತೆ. ಹಾಂ ಹೇಳ್ತಾರೆ, ಬಟ್ ಅವ್ರ ಧ್ಯಾನದ ಕಾನ್ಸೆಪ್ಟ್ ಅವರಿಗೆ ಗೊತ್ತಿಲ್ಲ ಪಾಪ. ನಿಮಗೆ ಗೊತ್ತಿದ್ದು ಮಾಡ್ಕೊಂಡು ಹೋಗಿ, ಸದ್ಯ ನಮ್ಮ ಹತ್ರ ಬರಬೇಡಿ ಅಂತ ಅರ್ಥ ಅದಕ್ಕೆ. ಸಮಂ ಕಾಯ ಶಿರೋಗ್ರೀವಂ ಭಗವದ್ಗೀತೆ ವಾಕ್ಯನೇ ಕೋಟ್ ಮಾಡಿದರು. ಸ್ಮರಂತಿ ಚ ನೋಡಿ, ಗೀತಾದ ರೆಫರೆನ್ಸು ಬ್ರಹ್ಮಸೂತ್ರದಲ್ಲಿ ಬಂದಿದೆ, ಬ್ರಹ್ಮಸೂತ್ರ ರೆಫರೆನ್ಸ್ ಗೀತಾದಲ್ಲಿ ಬಂದಿದೆ. ಬ್ರಹ್ಮಸೂತ್ರ ಪದಶ್ಚೈವ ಹೇತುಬದ್ಧಿ ವಿನಿಶ್ಚಿತ, ಎರಡು ಒಂದಕ್ಕೊಂದು ಪೂರಕ ಇದೆ. ಇದೆಲ್ಲ ತಿಳ್ಕೊಂಡಾಗ ಮಹತ್ವ ಬರ್ತದೆ. ಉಪನಿಷತ್ತಿನ ರೆಫರೆನ್ಸು ಗೀತೆಯಲ್ಲೂ ಬಂದಿದೆ, ಗೊತ್ತಾಯ್ತಾ? ಅದರಲ್ಲೂ ಬಂದಿದೆ, ಎಲ್ಲ ಕಡೆ ಸೇರ್ತಾವೆ. ವೇದಗಳಲ್ಲಿ ಆ ವಿಷಯನೂ ಇದೆ. ಸಮಂ ಕಾಯ ಶಿರೋಗ್ರೀವಂ, ಹೇಗೆ ಕೂಡೋದು ಒಂದು ಹೇಗೆ ಅಂತ ಪ್ರಶ್ನೆ. ಹೀಗೆ ಕೂಡೋದು, ಹಾಗೆಲ್ಲ ಕೂಡ್ಬೇಕು. ಹೇಗೆ ಕೊಡಬೇಕು? ಸಮಂ ಕಾಯ ಶಿರೋಗ, ಕಾಯ ಅಂದರೆ ದೇಹ, ಶಿರಸ್ಸು ಅಂದರೆ ತಲೆ, ಗ್ರೀವ ಅಂದರೆ ಇದು. ಇವತ್ತು ಸ್ಟ್ರೇಟ್ ಲೈನ್, ಮೂರು ಕೂಡ ಸ್ಟ್ರೇಟ್ ಲೈನ್ ಬರಬೇಕು. ಇದನ್ನೇ ಇವ್ರು ಹೇಳಬೇಕಾದ್ರೆ ನಾರಾಯಣ ಪಂಡಿತಾಚಾರ್ಯರು ಋಜುಕಾಯ ಉಪವಿಷ್ಟಶ್ಚ ಸುಷುಮ್ನಾಶ್ಚ ಪ್ರಕಾಶತೆ, ಆಗ ಸುಷುಮ್ನ ನಾಡಿ ಕಾಣುತ್ತೆ ಅಂತ ಹೇಳ್ತಾರೆ. ಅಷ್ಟೇ, ಆ ರೀತಿ ಇದ್ರೆ ಕಾಣುತ್ತೆ. ನಾವು ಕೆಳಗೆ ನೋಡಿ ಹೀಗೆ ನೋಡಿದ್ರೆ ಕೆಳಗಿಂದ ಹೇಗೆ ಕಾಣಿಸುತ್ತೆ, ಸೈಡ್ ನೋಡಿ ಎದರಿಂದ ಹೇಗೆ ಕಾಣಿಸುತ್ತೆ, ಈ ಸ್ಟೇಜಲ್ಲಿ ಸುಷುಮ್ನ ಕಾಣಿಸುತ್ತೆ. ಆ ರೀತಿ ಕೂಡಿ ಕೂತಷ್ಟೇ ಕಾಣಿಸೋದಿಲ್ಲ, ಪ್ರಾಕ್ಟೀಸ್ ಆಗಬೇಕು. ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್, ಮೊದಲು ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರ. ಧಾರಯನ್ ಇದನ್ನ ಕೈಲಿದೆ, ಅಚಲವಾಗಿರಬೇಕು, ಸ್ಥಿರವಾಗಿರಬೇಕು. ಸಂಪ್ರೇಕ್ಷ ನಾಸಿಕಾಗ್ರಂ, ತನ್ನ ಮೂಗಿನ ತುದಿನ ನೋಡಬೇಕು, ಮೂಗಿನ ತುದಿನ ನೋಡಬೇಕು. ಅದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲ ಭ್ರೂ ಮಧ್ಯ ನೋಡ್ಬೋದು, ಭಗವದ್ಗೀತೆಯಲ್ಲೇ ಎರಡು ಬಂದಿದೆ, ಆಚೆ ಎರಡು ಕೋಟ್ ಮಾಡಿದ್ದಾರೆ. ದಿಶಶ್ಚ ಆ ಕಡೆ ನೋಡಬಾರ್ದು. ಸಿಟ್ರೈಟ್ ಅಂತಾರೆ ಪ್ರೈಮರಿ ಸ್ಕೂಲಲ್ಲಿ, ಹಾಗೆ ಒಂದೇ ಕಡೆ ಸ್ಕೂಟರ್ ನೋಡ್ತಾ ಇರಬೇಕು. ಅನವಲೋಕಯನ್ ಇತ್ಯಾದಿ ಹೇಳಿದರೆ ಅದರ ಮುಂದಿಂದ ಓದ್ಕೊಳ್ಳಿ ಅಂತ ಅರ್ಥ, ಗೊತ್ತಾಯ್ತಾ? ತತ್ರ ಏಕಾಗ್ರಂ ಮನಃ ಕೃತ್ವ ನ ಕಿಂಚಿತ್ ಸ್ವೇಚಿಂತೆಯೇತ್, ಅದೆಲ್ಲ ಮಾಡಿ ಪ್ರೋಸೆಸ್ಸು. ಸೊ ಭಗವದ್ಗೀತೆಗೆ ಎಷ್ಟು ಸಂಬಂಧ ಇದೆ ನೋಡಬೇಕು. ಭಗವದ್ಗೀತೆಗೆ ಅರ್ಥ ಬರೀ 199 ಪಾತ್ರ, ಬ್ರಹ್ಮಸೂತ್ರ ಗೊತ್ತು ಕೂಡ ಇರೋದಿಲ್ಲ. ಅರ್ಥ ಬರೀಲಿಕ್ಕೆ ಬರುತ್ತಾಗ ನಮ್ಮವರು ಉಪಯೋಗ ಮಾಡ್ಕೋಬೇಕು ಅದನ್ನೆಲ್ಲ. ಯತ್ರ ಏಕಾಗ್ರತ ತತ್ರ ವಿಸ್ಮರಂತಿ ಚ, ಅದಿಷ್ಟಕ್ಕೆ ಅರ್ಥ ಆಯ್ತು. ಈಗ ದೇಶಕಾಲಾವಸ್ಥಾ ಆ್ಯಕ್ಚುಲಿ ಉಪಾಸನೆಯ ಭಾಗ ಎಲ್ಲಿ ಹೇಳ್ತಿದ್ದಾರೆ ಇದನ್ನೆಲ್ಲ? ಇಲ್ಲಿ ಹೇಳ್ತಿದ್ದಾರೆ. ಯಾಕೆ ಎಲ್ಲ ಅಧ್ಯಾಯಗಳಲ್ಲೂ ಕೂಡ ಬೇರೆ ಅಂಶನೂ ಬಂದಿದೆ, ಗೊತ್ತಾಯ್ತಾ? ಇವತ್ತು ಫಿಸಿಕ್ಸಲ್ಲಿ ಮ್ಯಾಥಮೆಟಿಕ್ಸ್ ಇಲ್ವೇನು, ಆದರೂ ಫಿಸಿಕ್ಸೇ ಅದು. ಆ ಅರ್ಥದಲ್ಲಿ ಇನ್ನೊಂದು ವಿಷಯ ಬರಬಾರದು ಅಂತ ಹೇಳಬಾರ್ದು, ಬರ್ಬೋದು. ಉಪಾಸನೆ ಹೇಳಿ ಅದು ಮುಂದೆ ಕಂಟಿನ್ಯೂ ಮಾಡ್ತಾರೆ. ಇವೆಲ್ಲ ಹಿಂದಿಂದೆಲ್ಲ ಒಂದು ಇದು ಕೊಟ್ಟಾಗಲೆಕ್ಕ. ಯತ್ರ ಏಕಾಗ್ರತಾ ತತ್ರ ವಿಶೇಷ, ಎಲ್ಲಿ ಕೊಡಬೇಕು ಮುಂದಿನ ಪ್ರಶ್ನೆ. ಈಗ ಎಲ್ಲಿ ಕೊಡಬೇಕು ಇಷ್ಟೆಲ್ಲ ಮಾಡಿ ಅಂತ ಪ್ರಶ್ನೆ. ಏನು ಮಾಡ್ತಾರೆ? ಟೇಬಲ್ನಲ್ಲಿ ಕೊಡೋದು, ಅವೆಲ್ಲ ಮಾಡೋದು, ಕ್ಲಬ್ಬಲ್ಲಿ ಕೊಡೋದು ಮಾಡಬಾರ್ದು, ಎಲ್ಲೆಲ್ಲೋ ಕೊಡಬಾರ್ದು. ಎಲ್ಲಿ ಎಲ್ಲಿ ನಿಮಗೆ ಏಕಾಗ್ರತೆ ಬರುತ್ತೋ ಅಲ್ಲಿ ಕೊಡಿ ಅಂದ್ಬಿಡ್ತಾರೆ. ಸುಮ್ಮನೆ ನೋಡಿದ್ರೆ ಏನು ಸದ್ಯ ನಮಗೆ ಫ್ರೀ ಆದಾಗಾಯ್ತು, ಕ್ಲಬ್ಬಲ್ಲೇ ಕೊಡುತ್ತೆ ಬರುತ್ತೆ ಅಂತ ಕೇಳಿದರೆ ಅಲ್ಲ, ವಿಹಿತ ಸ್ಥಳಗಳಲ್ಲಿ ಅಂತ ಅರ್ಥ. ಈ ಕ್ಲಾಸಲ್ಲಿ ಎಲ್ಲಿ ಬೇಕಾದ್ರೂ ಕೊಡು ಅಂತಾರೆ, ಹೊರಗೆ ಕೂತ್ಕೊಂಡ್ಬಿಟ್ರೆ ಇಷ್ಟರೊಳಗೆ ಎಲ್ಲಿ ಬೇಕಾದ್ರೂ ಕೊಡು ಅಂತ ಅರ್ಥ. ಯಾವಲ್ಲ ಎಂಥ ಪದಗಳವೆಲ್ಲ ರಿಲೇಟಿವ್ ವರ್ಡ್ಸು. ಎಲ್ಲಿ ಬೇಕಾದರೂ, ಎಲ್ಲರೂ, ಎಲ್ಲ ಪದಗಳ ರಿಲೇಟಿವು. ಎಲ್ಲರೂ ಬನ್ನಿ ಕ್ಲಾಸ್, ಎಲ್ಲರೂ ಬನ್ನಿ, ಕ್ಲಾಸವ್ರು ಬನ್ನಿ ಅಂತ ಕಿಡಿಕಿಯಲ್ಲಿ ಕೆಲ್ಸರು ಬರಬಾರ್ದು. ಊಟಕ್ಕೆ ಮಾತಾಡ್ತಿದ್ರು ಅವ್ರು ಬಂದು ಕೂತ್ಕೋಬೇಕು, ಅವರು ಕೂಡ ಎಲ್ಲರೂ ಬನ್ನಿ ಅಂತ ಹೇಳಿದ್ರೆ ಒಳಗಿನವ್ರಿಗೆ ಮಾತ್ರ ರೆಫರೆನ್ಸು. ಇದು ಅಪಾರ್ಥ ಎಲ್ಲಿ ಯಾವ ದೇಶ ಆಗ್ಬೋದು, ಎಲ್ಲಿ ಬೇಕಾರಾಗ್ಬೋದು, ಹೋಟೆಲ್ ಹಾಗೆಲ್ಲ ಅರ್ಥ ಅಲ್ಲ. ಯತ್ರ ವಿಹಿತ ದೇಶ ಅದೇ ಕರ್ಮಣ್ಯೇವಾಧಿಕಾರಸ್ಥೆ ಅಂದರೆ ಯಾವುದೋ ಕರ್ಮದಲ್ಲಲ್ಲ, ವಿಹಿತ ಕರ್ಮದಲ್ಲಿ ಮಾತ್ರ. ಇಲ್ಲೂ ಹಾಗೋ ಇಲ್ಲೂ ಹಾಗೆ. ದೇಶಕಾಲಾವಸ್ಥಾದಿಷು, ದೇಶ ಕಾಲ ಅವಸ್ಥಾ ಇವುಗಳಲ್ಲಿ ಯತ್ರ ಏಕಾಗ್ರತಾ ಭವತಿ ತತ್ರೈವ ಜಾತವ್ಯ. ಇಲ್ಲಿ ಸೇರಿಸ್ಕೋಬೇಕು ವಿಹಿತ ಅಂತ. ವಿಹಿತ ದೇಶ, ವಿಹಿತ ಕಾಲ, ವಿಹಿತ ಅವಸ್ಥೆ ಇವುಗಳಲ್ಲಿ ನಿಮ್ಮ ಚಾಯ್ಸ್, ಅದು ನಿಮ್ಮ ಚಾಯ್ಸ್. ಬಡಿಸೋವರೆಗೂ ನಿಮ್ಮ ಕೈಲಿಲ್ಲ, ಊಟಕ್ಕೆ ಕೂತ ನಿಮ್ಮ ಚಾಯ್ಸ್, ಗೊತ್ತಾಯ್ತಾ? ಕೆಲವು ಡೈರೆಕ್ಟ್ ಉಪ್ಪಿನಕಾಯಿ ಹಾಕೋರು ಇರ್ತಾರೆ, ಉಪ್ಪಿನಕಾಯಿ ಕೈ ಹಾಕೋರು ಇರ್ತಾರೆ, ಕೆಲವು ಪಾಯಸಕ್ಕೆ ಹಾಕ್ತಾರೆ, ಅವರವ್ರ ಇಷ್ಟ. ಅದು ಇದೇ ತಿಲ್ಲಿನ ಸೆಂಟೆನ್ಸ್ನ ಕೊಡೋದಿಲ್ಲ. ಬಟ್ ಉಳಿದೆಲ್ಲ ಅವ್ರ ಕೈಲಿ, ಇದು ಇವಂದೇ ಚಾಯ್ಸಿಗೆ. ಸೊ ಇಲ್ಲಿ ಸಾಧನೆ ಇವನೇ ಮಾಡಬೇಕಾದ ಭಾಗ ಇದು, ಗೊತ್ತಾಯ್ತಾ? ಅದು ನೀವು ಆರಿಸ್ಕೋಬೇಕೀಗ. ತಾನೇ ಏನಾದ್ರು ಕೇಳಿ ಅಂದರೆ ಮಾಡಿದ್ರಲ್ಲಿ ಮಾತ್ರ.
ಏನು ಬಡಿಸಿದ್ದೇವಲ್ಲ ಅದರಲ್ಲಿ ಏನಾದ್ರು ಕೇಳಿ. ಹಾಂ, ತಾನೇವ ಭೋಗಾನ್ ಸೇವೇತ, ನಾನೇವ ಮತ್ತೆ ತಮೇವ ದೇಶಂ ಸೇವೇತ ತಂ ಕಾಲಂ ತಾಮವಸ್ಥಿತಿ. ಯಾವ ದೇಶ ನಿಮಗೆ ಸೂಟ್ ಆಗುತ್ತಲ್ಲ ಅದೇ ದೇಶನೇ ಮಾಡ್ಕೊಡಿ, ಏನು ತಪ್ಪಿಲ್ಲ. ದೇಶ ಅಂದರೆ ಕಂಟ್ರಿ ಅಂತ ಅರ್ಥ ಅಲ್ಲ ಇದಕ್ಕೆ, ಕಂಟ್ರಿ ಅಲ್ಲ, ಪ್ರದೇಶ ಅಂತ. ತಾನೇವ ಭೋಗಾನ್ ಸೇವೆ ಪುಣ್ಯಕ್ಕೆ ಯಾರಿಗೂ ಕೋಟ್ ಮಾಡಿಲ್ಲ. ಹೋಗೋರಲ್ಲಿ ನೋಡಿ ಭಗವದ್ಗೀತೆ ಎಲ್ಲಿ ಬೇಕಾದ್ರೆ ಹೋಗಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಈ ಇನ್ನೊಂದು ಕೇಳಿದರೆ ಹೇಳ್ಬೋದು, ಆಮೇಲೆ ಬೇಕಾದ್ರೆ ತಪ್ಪದು ಹೇಳಬಾರದು. ತಾನೇವ ಭೋಗಾನ್ ಸೇವೆ ಅಂತ ನೋಡಿ. ಫುಡ್ ಈಗ ಯೋಚನೆ ಮಾಡ್ದ, ಕೆಲವು ಊಟ ಮಾಡ್ತಿದ್ದಾನೆ, ಧ್ಯಾನಕ್ಕೆ ಆಚರಣೆ ಬರ್ತಾ ಇಲ್ಲ ಅವನಿಗೆ, ಚೇಂಜ್ ಮಾಡೋದು ನೋಡು ಫುಡ್ಡೆಲ್ಲ ಸರಿ ಹೋಯ್ತು, ಅದನ್ನೇ ತಗೋಯ್ತು. ಗೊತ್ತಾಯ್ತು ಯೋಚನೆ ಇದೆ ಅದು ತಾನೇ ಸ್ಟಡಿ. ಕೆಲವೆಲ್ಲ ಯಾರಿಗೆ ಉಳಿದವ್ರು ಹೇಳಕ್ಕೆ ಬರೋದಿಲ್ಲ ಕೆಲವನ್ನ. ಅಲ್ಟಿಮೇಟ್ಲಿ ಅವನೇ ಜಡ್ಜ್ ಆಗ್ತಾನೆ ಕೊನೆಗೆ, ಯಾವ ಸೂಟ್ ಆಗುತ್ತೆ ಅಂತ ಹೇಳಿದಾಗ ಅವನೇ ತೀರ್ಮಾನ ಮಾಡೋದು. ಉಳಿದವರೆ ಈ ಒಳಗೆ ಎಂಟ್ರಿ ಮಾಡೋಕ್ಕೆ ಯೋಚನೆ ಮಾಡೋಕ್ಕೆ ಬರೋಲ್ಲ. ಆದ್ದರಿಂದ ಅಷ್ಟು ಅದನ್ನು ನಾವು ಯೋಚನೆ ಮಾಡಿ ಉಪಯೋಗಿಸ್ಬೇಕು. ನಾವು ಮೆಕ್ಯಾನಿಕಲ್ ನಮ್ಮ ಕರ್ತವ್ಯ ಹೋಯ್ತದೆ. ತಾನೇವ ಭೋಗಾನ್ ಸೇವೇತ ಮನೋ ಯತ್ರ ಪ್ರಸೀದತಿ, ಅದು ಫೈನಲಿ ಮನೋ ಯತ್ರ ಪ್ರಸೀದತಿ. ಮನಸ್ಸು ಎಲ್ಲಿ ಪ್ರಸನ್ನಗೊಳ್ಳುತ್ತೋ ಅಲ್ಲಿ ಮಾಡಿ. ಇದು ಕೆಲವು ಏನು ಮಾಡಿಬಿಡ್ತಾರೆ, ನಮ್ಮಲ್ಲಿ ಉಪನ್ಯಾಸ ಹೊಡೆತ ಹೇಳ್ಬಿಡ್ತಾರೆ, ಓಟ್ಲಾಗುತ್ತೋ ಅದೇ ಸರಿ, ಏನು ತಿಂದರೆ ಸರಿ, ಏನು ಬೇಕಾದ್ರೆ ತಿನ್ನು, ಯಾರ ಕೇಳಿದಂತೆ. ನನಗೆ ಏನು ನೋಡಿದ್ರು ದಾರ ಕೂತಷ್ಟೇ ಏನು ತಿಂದೆ ನೆಪಾಯಿ ಬಿಡುತ್ತೆ, ಏನು ಮಾಡಲಿ ಅಂದರೆ ತಿಂದೆ ಮಾಡು ಅಂತ ಹೇಳಿದ್ರು. ಪಾಪ ರೆಮಿಡಿದಾರ ಅಲ್ಲ, ಹಾಗೆ ಮಾಡಬಾರ್ದು, ಕಂಟ್ರೋಲ್ ಮಾಡೋ ಅನ್ಬೇಕು, ತಿಂದೆ ಮಾಡು ಅಂತ ಹೇಳ್ಬೇಕು. ಅದರ ಉತ್ತರಗಳೆಲ್ಲ ಕೆಳಗೆಲ್ಲ ಬೇಕಾಷ್ಟು ವಾಕ್ಯಗಳಿವೆ. ಭಾಗವತಾತ್ಮರಲ್ಲಿ ತುಂಬ ಬರೆದಿದ್ದಾರೆ, ಇದನ್ನು ಸೇರಿಸ್ಬೇಕಾದ್ರೆ ಕೆಲವು ಕೊಟ್ಟಿದೆ ನೋಡಿ. ಏನೇನಿದೆ, ಯಾವ ಸ್ಥಳಗಳಾಗಬೇಕಪ್ಪ ಅಂದರೆ ನಗರಾಣಿಚ ದಿವ್ಯ ನದಿ ಸಮುದ್ರ ಗಿರಯ. ಒಂದು ನದಿ ಆಗ್ಬೋದು, ಸಮುದ್ರ ಆಗ್ಬೋದು, ಬೆಟ್ಟಗಳಾಗ್ಬೋದು. ವೆಂಕಟಗಿರಿ ಈ ಬೆಟ್ಟ, ಶ್ರೀಶೈಲಾದಿಗಳು ಬೆಟ್ಟಗಳವೆಲ್ಲ ಕೂಡ. ಆಮೇಲೆ ನದಿಗಳು, ಗಂಗಾ ತೀರ, ಕಾಶಿ ಮೊದಲಾಗ್ಬೋದು. ಆಮೇಲೆ ಸಮುದ್ರಗಳು, ಸಮುದ್ರ ಸ್ನಾನಕ್ಕೆ ಹೋದ ಕಾಲ ಧ್ಯಾನ ಮಾಡ್ಬೋದು, ಆಚಾರ ಪ್ರವಚನ ಮಾಡಿದಾರಲ್ಲ ಹಾಗೆ. ದಿವ್ಯಾನಿ ಆಶ್ರಮಗಳಾಗ್ಬೋದು, ನೈಮಿಷಾರಣ್ಯ ಆಶ್ರಮ. ವನಾನಿಚ ವನಗಳಾಗ್ಬೋದು. ನಗರಾಣಿಚ ದಿವ್ಯಾನಿ, ಯಾವುದೋ ನಗರ ಅಲ್ಲ, ದಿವ್ಯಾನಿ. ನ್ಯೂಯಾರ್ಕ್ ಮಾಡಕ್ಕೆ ಬರೋದಿಲ್ಲ, ಅದಕ್ಕೆ ದಿವ್ಯ ಅಂತ ಡಿವೈನ್ ಅಂತ ಕರೆದಿಲ್ಲ. ಡಿವೈನ್ ಆದ್ದರಿಂದ ಮಾಡಕ್ಕೆ ಬರೋದು. ಅಲ್ಲಿಯವರಿಗೆ ವಿಷಯ ಬೇರೆ. ಯಾವುದೇ ಒಂದು ಜಾಗದಲ್ಲಿ ಯಾರೋ ಇರ್ತಾನೆ, ಅವನ ವಿಷಯ ಬೇರೆ. ಇವನಲ್ಲಿ ಹೋಗೋಕ್ಕೆ ಕಾರಣ ಇಲ್ಲ. ಧ್ಯಾನಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಆಪ್ಷನ್ನು ಹೋಗೋ ಚಾಯ್ಸ್ ಇದ್ದವರಿಗೆ, ಅಲ್ಲೇ ಇದ್ದವರಿಗೆ ಆರಾಮಾಗಿರ್ಬೋದು. ಸೇವೇತ ಮನೋ ಯತ್ರ ಪ್ರಸೀದತಿ. ಒಟ್ಟು ಮನಸ್ಸು ಮುಂದೆ ನೋಡಿ. ಸಾಲಗ್ರಾಮಾಲಯಸ್ತತ, ಸಾಲಿಗ್ರಾಮ ಶಬ್ದಕ್ಕೊಂದು, ಗಂಡಕಿ ನದಿ ಇತ್ಯಾದಿ ಒಂದರ್ಥ. ಅಥವಾ ಸಾಲಿಗ್ರಾಮ ಮುಂದಿಟ್ಕೊಂಡು ಅದನ್ನೇ ನೋಡಿ ಧ್ಯಾನ ಮಾಡ್ಬೋದು, ಅದು ಚಾಯ್ಸ್. ತೇಷಾಂ ಸಮೀಪಗಾಶ್ಚೈವ, ಇವು ಸಿಗಲಿಲ್ಲ ಹೋದಲ್ಲೋ, ನೀರು ಜಾಗ ಆದರೂ ಆಯಿತು. ತಿರುಪತಿಗೆ ಹೋಗಿರ್ತಾನೆ, ದೇವಸ್ಥಾನದಲ್ಲೇ ಕೂತ್ಕೊಂಡು ಜಪ ಮಾಡ್ತೇನೆ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಏರಿಯಾ ಪೂರ್ತಿ ಏನದು ವೆಂಕಟಗಿರಿನೇ, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಮತ್ತೆ ಎಲ್ಲರೂ ಒಂದೇ ಕಡೆ ಕೊಡ್ಲಿಕ್ಕಾಗತ್ತೆ, ಮತ್ತೆ ಸಾಧ್ಯ ಇಲ್ಲ. ಅದಕ್ಕೆ ಹತ್ತಿರ ಇದ್ರೂ ಆಯಿತು ಅಂತೇಳಿ ಯೋಜನಾ ಮಾತ್ರತ. ಮತ್ತು ಎಲ್ಲಿವರೆಗೆ ಕೊಡ್ಬೋದು ಅಂದರೆ ಒಂದು ಯೋಜನಾ ಅವಕಾಶ ಕೊಟ್ಟಿದ್ದಾರೆ. ಯೋಜನೆ ಅಂದರೆ 10 ಕಿಲೋಮೀಟರ್, 10 ಕಿಲೋಮೀಟರ್ವರೆಗೆ ಇರುತ್ತೆ, ಅದು ಇಂಪ್ಯಾಕ್ಟ್ ಇರುತ್ತೆ. ಕರ್ಮಣ್ಯಾಸ್ತು ಸಮಾಖ್ಯಾತ ತದನ್ನೇ ಕೀಕಟಾಸ್ತು. ಎಲ್ಲ ಕರ್ಮಾಚರಣೆಗೆ ಯೋಗ್ಯವಾದ ಸ್ಥಳಗಳನ್ನು ಕರ್ಮಣ್ಯ ಸ್ಥಳ ಅಂತ ಕರೀತಾರೆ. ಕರ್ಮಣ್ಯ ಅಂದ್ರೇನು, ಕರ್ಮಾಚರಣೆಗೆ ವಿಹಿತವಾದ ಸ್ಥಳಗಳು. ಕೀಕಟ ಅಂದರೆ ಅಲ್ಲದೆ ಇರೋ ಕೀಕಟ ಅಂತ ಕರೀತಾರೆ. ಆ ಪದ ಕೇಳಿದರೆ ನಮಗೆ ಅನಿಸುತ್ತೆ ಒಳ್ಳೆಯದಲ್ಲ ಅದು. ಕೀಕಟ ಅನ್ನೋ ಪದನೇ ನಮಗೆ ಒಳ್ಳೆಯ ಜಾಗ ಅಲ್ಲ ಅದು. ತದನ್ನೇಪಿತು ಏ ದೇಶ ಕೃಷ್ಣ ಸಾರೋಷಿತ ಸ್ವತಃ. ಆದರೆ ಇನ್ನೊಂದು ಟೆಸ್ಟ್ ಹೇಳ್ತಾರೆ. ಒಂದು ಕಡೆ ಹೋಗಿದ್ದರೆ ಇದು ಯಾವುದೋ ಸೇರಿಲ್ಲ ಅದು. ಆದರೆ ಅಲ್ಲಿ ಜಿಂಕೆ ಓಡಾಡ್ತಿದ್ರೆ ಅದು ಶ್ರೇಷ್ಠವಾದ ಜಾಗ. ಜಿಂಕೆ ಓಡಾಡ್ತಿದ್ರೆ, ಜಿಂಕೆ ಪವಿತ್ರವಾದ ಮೃಗ, ಆದ್ದರಿಂದ ಪಾವಿತ್ರ್ಯ ಇದೆ ಅಂತ ಅರ್ಥ. ಕೃಷ್ಣ ಮೃಗಗಳು ಅವಿದ್ದ, ಅದು ಕೃಷ್ಣ ಜನ ಕೃಷ್ಣ ಸಾರ ಕುಶಿತ ಸ್ವತಃ. ಮತ್ತು ಜಿಂಕೆಗಳು ಓಡಾಡ್ತಿದ್ರೆ ಒಂದು ಸೇಫ್ಟಿ ಇದೆ ಅಂತ ಅರ್ಥ. ಯಾಕೆ, ಹುಲಿಸಿಂಹ ಇಲ್ಲದಿದ್ದರೆ ಓಡಾಡೋದಿಲ್ಲ ಅವೆಲ್ಲ ಕೂಡ. ಈಗ ಕೆಲವು ಕಡೆ ಎಲ್ಲೋ ಕೂತ್ಬಿಡ್ತಾರೆ, ಹುಲಿಸೇ ಬಂದ್ಬಿಟ್ಟು ಇಲ್ಲಿ ಪಜೆ ನರಸಿಂಹ ಧ್ಯಾನ ಮಾಡೋಕ್ಕೋತ ಸಿಂಹ ಬಂದಿರ್ತೀವಿ ಅನ್ಬಿಡೋದು, ಹಾಗಾಗ್ಬೋದು. ಇವೆಲ್ಲ ಟೆಸ್ಟ್ಗಳಿವೆಲ್ಲ ಕೂಡ. ತುಂಬ ಜನ ನೀರು ತೊಗೊಂಡು ಹೋಗ್ತಿರ್ತಾರೆ, ಬಾವಿ ಒಳ್ಳೆ ಬಾವಿ ಅಂತ. ತುಂಬ ಜನ ಸ್ನಾನ ಮಾಡ್ತಿರ್ತಾರೆ, ಸೇಫ್. ಕೆಲವರಿಂದ ಒಳ್ಳೆ ಜಾಗ, ನರಪೀಳೆ ಇಲ್ಲ ಅಲ್ಲಿ, ಏನೋ ಮೊಸರಿಗೆ ಹೆಸರು ಇರ್ಬೋದು, ಆ ಥರ ಯೋಚನೆ ಮಾಡೋದು. ಫ್ರೀ ಇದ್ದಾರೆ, ಒಬ್ಬರೇ ಹೋಗ್ತಾರೆ, ಫ್ರೀಯಾಗಿ ಹೇಳ್ಕೊಂಡು ಹೋಗ್ಬಿಡುತ್ತೆ. ಆ ಡೌಟ್ ಮಾಡಬೇಕು ಅವ್ರು, ಇಂಥ ಜಾಗ ಯಾಕೆ ಇದು ಮಾಡ್ತಾ ಇಲ್ಲ. ರಾಮದೇವರು ಕೇಳ್ತಾರೆ ತಾಟಕ ವನಕ್ಕೆ ಹೋದ ಕಾಲಕ್ಕೆ, ಇದೇನು ವನ ಅಂತ ಕೇಳ್ತಾರೆ. ಅವ್ರಿಗೆ ನಮಗೆ ಯಾಕೆ ತಿಳ್ಕೊಬೇಕು ತೋರಿಸ್ತಾರೆ. ಇಷ್ಟು ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಒಬ್ಬ ನರಪೀಡೆನೇ ಇಲ್ವಲ್ಲ ಇಲ್ಲಿ, ತಪಸ್ ಮಾಡ್ಲಿಕ್ಕೆ ಭಾಳ ಅತ್ಯುತ್ತಮ ಜಾಗ ಯಾಕಿಲ್ಲ ಅಂತ ಕೇಳ್ತಾರೆ. ಅಯ್ಯೋ ತಾಟಕ್ಕೆ ಗಂಟು ಬಿದ್ದಿದ್ದಾಳೆ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತು, ಸರಿಯಾದ ಉತ್ತರ ಅದು. ನಿರ್ಜನ ಪ್ರದೇಶದಲ್ಲಿ ಯಾರೂ ಇಲ್ಲ ಅಂದರೆ ಯಾರೋ ಅವ್ಯವಸ್ಥೆ ಇದೆ, ಅಪಾಯ ಇದೆ, ಡೇಂಜರ್ ಅಂತ ಅರ್ಥ.
ತದನ್ನೇಪಿತು ಯೇ ದೇಶಾ ಕೃಷ್ಣಸಾರೋಷಿತಾ ಸ್ವತಃ ಕರ್ಮಣ್ಯಾಪಿ ತೇ ಜ್ಞೇಯ ಯದಿ ನಾ ಅಧ್ಯುಷಿತಾ ಖಲೈ. ಆದರೆ ದುಷ್ಟರಿರಬಾರ್ದು. ದುಷ್ಟರಿದ್ದು ಬಿಟ್ಟರೆ ಎಂಥ ಜಾಗನೂ ನಮಗೆ ಮೈಲಿಗೆ ಆದಾಗ ಲೆಕ್ಕ. ಖಲೈರಪ್ಯುಧಿಷಾಶ್ಚಾಪಿ ನೋಡಿ, ಜಾತಿ ಹೇಳಿಲ್ಲ ಇಲ್ಲಿ, ದುಷ್ಟರು ಅಂತ ಕರೆದ್ರು. ವೆರಿ ಇಂಪಾರ್ಟೆಂಟ್. ದುಷ್ಟರಿದ್ದು ಬಿಟ್ಟರೆ ಹೋಯ್ತಾನೆ. ಅಧ್ಯುಷಿತಾನಿ ಯದಿ ಸದ್ಭಿರಿ ಅಧಿಷ್ಠಿತ. ಆದರೆ ದುಷ್ಟರಿದ್ದಾರೆ, ಭಾರಿ ಸಜ್ಜನರು ಬೇರೆ ಇದ್ದಾರೆ, ಅವಾಗ ಓಕೆ. ಯಾಕೆ ಬ್ಯಾಲೆನ್ಸ್ ಮಾಡ್ತಾರೆ. ಸಜ್ಜನ ಕಳ್ಳರಿದ್ದು ಪೊಲೀಸ್ ಬೇರೆ ಇದ್ದಾರೆ, ಯೋಚನೆ ಇಲ್ಲ, ಅವ್ರು ನೋಡ್ಕೋತಾರೆ ಅಂತ. ಇಲ್ಲವ್ರು ಏನಾಗ್ತಿತ್ತು, ಈ ಸಜ್ಜನರು ಹಾಕಿದ್ದಾರೆ ಪ್ರಶ್ನೆ. ಸಜ್ಜನರು ಎಂಥವ್ರು ಅಂದರೆ ಅವ್ರನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಅವ್ರು ನಾವು ಡಿಪೆಂಡ್ ಆಗಿಟ್ಬಿಡ್ಬೇಕು. ಕಲೆಯರು ಇದೆಲ್ಲ ಓದೋದೇ ಇಲ್ಲ, ಆದ್ದರಿಂದ ನಮಗೆ ಓದ್ದೇ ತೋಚದ ಮಾತಾಡೋ ಭಾರಿ ಸುಲಭ ಓದ್ತಾ ಇದ್ದಾಗ. ಕರ್ಮಣ್ಯಾಪಿ ವಿಧಿಜ್ಞೇಯ ವಿಷ್ಣುಲಿಂಗಾನಿ ಎತ್ತರ ಕೊನೆ ವಿಷ್ಣುಲಿಂಗಾನಿ ವೈಷ್ಣವ ಚಿಹ್ನೆ ಇರಬೇಕಲ್ಲ. ಏನು ತುಳಸಿ ಗಿಡ ಇದ್ದರೆ, ಧಾತ್ರಿ ಗಿಡ ಇದ್ದರೆ ಅವೆಲ್ಲ ಏನವು ವಸಂತಿ ವೈಷ್ಣವ ಯತ್ರ ತತ್ರ ಸನ್ನಿಹಿತೋ ಹರಿ. ಯತ್ರ ಪದ್ಮವನಾನಿಚ ವಸಂತಿ ವೈಷ್ಣವ ಯತ್ರ, ಇವೆಲ್ಲ ಕೂಡ ದೋಷ ಇರುತ್ತೆ. ತುಳಸಿ ಕಾರಣಂ ಯತ್ರ ಯತ್ರ ಪದ್ಮವನಾನಿಚ. ಅದೇ ರೀತಿ ವಸಂತಿ ವೈಷ್ಣವ ಯತ್ರ ತತ್ರ ಸನ್ನಿಹಿತೋ ಹರಿ ಹೇಳ್ಕೊಂಡ್ರೆ ಫಸ್ಟ್ ಕ್ಲಾಸ ತಿಳಿಯುತ್ತೆ. ಇದು ಸ್ಕಾಂದೇ. ಅದಿಷ್ಟು ಉಳಿದ ಭಾಗ ನಾಳೆ ಎಲ್ಲ ನೋಡಿದಾಗ ಧ್ಯಾನ ಹೇಗೆ ಮಾಡಬೇಕು, ಎಷ್ಟು ಗೈಡೆನ್ಸ್ ಇದೆ ಯೋಚನೆ ಮಾಡಿ.